ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 3ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ 2 ನಿಷ್ಠೆಗಳಿದೆ, ಮತ್ತು ಒಂದು ಜ್ಞಾನನಿಷ್ಠೆ, ಇನ್ನೊಂದು ಕರ್ಮನಿಷ್ಠೆ ಅನ್ನೋದು ಗೊತ್ತಾಯಿತು ನಮಗೆ. ಸೊ ಜ್ಞಾನನಿಷ್ಠೆ ಅಂತಂದರೆ ಏನು ಅದನ್ನು ಅರ್ಥ ಮಾಡ್ಕೊಂಡ್ವಿ. ಓದೋ ಭಾಗದಲ್ಲಿ ಕರ್ಮನಿಷ್ಠೆ ಅಂದರೆ ಏನು ಅದು ಅರ್ಥ ಆಯಿತು. ಆಮೇಲೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಏನೇ ಕರ್ಮ ಫಲಗಳು ಬಂದರೂ ಕೂಡ, ಅಥವಾ ಅವನು ಏನೇ ಮಾಡ್ತಾ ಇದ್ರೂ ಕೂಡ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾನಲ್ವಾ, ಅದರ ಬಗ್ಗೆನೂ ತಿಳ್ಕೊಂಡ್ವಿ. ಅದರ ಬಗ್ಗೆನೂ ಕೆಲವೊಂದು ಅಧ್ಯಾಯಗಳಲ್ಲಿ ಶ್ಲೋಕಗಳಲ್ಲಿ ಭಗವಂತ ಏನು ಹೇಳಿದಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದುವರೆದೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಈಗ ಯಾರು ಭಗವಂತನ ಆಜ್ಞೆ ಮತ್ತು ಪ್ರೇರಣೆಯ ಹಾಗೆ ಒಳಗಡೆಯಿಂದ ಅವನಿಗೆ ಪ್ರೇರಣೆ ಬರುತ್ತಲ್ಲ, ಹಾಗೆ ಅವನ ಪೂಜೆ ಅಂತ ತಿಳ್ಕೊಂಡು ಅವನು ಹೇಗೆ ಮಾಡಿಸ್ತಾನೋ ಹಾಗೆ ಎಲ್ಲ ಕರ್ಮಗಳನ್ನು ಮಾಡೋದು. ಆ ಭಗವಂತ ನನ್ನ ಕೈಯಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು, ಅಂದರೆ ಇದು ಅವನ ಆಜ್ಞೆ ಅಥವಾ ಅವನೇ ನನಗೆ ಪ್ರೇರಣೆ ಕೊಡ್ತಾ ಇದ್ದಾನೆ ಇದನ್ನು ಮಾಡು ಅಂತ ಅಂದ್ಕೊಂಡು ಕೆಲಸ ಮಾಡ್ತಾನೋ, ಮತ್ತು ಆ ಕರ್ಮಗಳಲ್ಲಿ ಮತ್ತು ಅವುಗಳ ಫಲದಲ್ಲಿ ಯಾವುದು ಒಂದು ಸ್ವಲ್ಪನೂ ಕೂಡ ಮಮತೆನೂ ಇಟ್ಕೊಳ್ದೆ, ಆಸಕ್ತಿನೂ ಇಟ್ಕೊಳ್ದೆ, ಕಾಮನೆಯನ್ನೂ ಕೂಡ ಇಟ್ಕೊಳ್ದೆ ಇರೋದಿದೆಯಲ್ಲ, ಮತ್ತು ಭಗವಂತನ ಪ್ರತಿಯೊಂದು ವಿಧಾನದಲ್ಲಿ ಯಾವಾಗಲೂ ಸಂತುಷ್ಟನಾಗಿರೋದು. ಅಂದ್ರೇನು, ಭಗವಂತ ಏನೇ ರಿಸಲ್ಟ್ ಕೊಡಲಿ ಅದಕ್ಕೆ, ಅಥವಾ ಭಗವಂತ ಏನೇ ಮಾಡಿಸ್ಲಿ ಎಲ್ಲದರಲ್ಲೂ ಕೂಡ ಅವನು ಸಂತುಷ್ಟವಾಗಿರ್ತಾನೆ. ಬಿಡು, ಭಗವಂತ ಮಾಡಿಸ್ತಾ ಇದ್ದಾನೆ ಇದು ನನ್ನ ಕೈಯಲ್ಲಿ, ಅಥವಾ ಭಗವಂತ ಈ ರೀತಿ ಇರಬೇಕು ಅಂತ ಇಷ್ಟಪಡ್ತಾನೆ. ಈಗ ನಾವು ಇದನ್ನೆಲ್ಲ ನಾವು ಭಕ್ತಿಯಲ್ಲಿ ಇರ್ತಾರಲ್ಲ, ಅಂದರೆ ಭಗವಂತನ ಭಕ್ತರು ಅವರ ಜೀವನ ಚರಿತ್ರೆಯಲ್ಲಿ ಇದನ್ನು ಕಾಣ್ತೀವಿ. ಅವರು ತಮ್ಮ ಜೀವನದಲ್ಲಿ ಏನೇ ಘಟನೆಗಳು ನಡೆದ್ರೂ ಕೂಡ ಅದೆಲ್ಲ ಭಗವಂತನ ಇಚ್ಛೆ, ಅವನೇ ಮಾಡಿಸ್ತಾ ಇರೋದು ಇರಲಿ ಅಂತಾರೆ. ಅವ್ರಿಗೆ ತೊಂದರೆ ಆಗ್ತಾ ಇದ್ರು, ನೋವುಗಳು, ಸಂಕಷ್ಟಗಳು, ರೋಗ ಏನೇ ಬಂದರೂ ಕೂಡ ಅದನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಯಾಕೆ? ಭಗವಂತನ ಇಚ್ಛೆ ಇದು, ಭಗವಂತ ನನಗೆ ಕೊಟ್ಟಿದ್ದಾನೆ, ನಾನು ಸ್ವೀಕಾರ ಮಾಡ್ತೀನಿ, ಇದರಲ್ಲೂ ಏನೋ ಒಂದು ನನ್ನ ಒಳಿತೇ ಇರತ್ತೆ ಅಂತ ಅಂದ್ಕೊಂಡವನು ಸರ್ವವನ್ನು ಸಮರ್ಪಣೆ ಮಾಡ್ತಾ ಅದರಲ್ಲಿ ಸಂತುಷ್ಟನಾಗಿರ್ತಾನೆ. ಮತ್ತು ನಿರಂತರವಾಗಿ ಆ ಭಗವಂತನ ನಾಮ, ಗುಣ, ಪ್ರಭಾವ ಮತ್ತು ಸ್ವರೂಪ ಇದರ ಚಿಂತನೆಯನ್ನೇ ಮಾಡ್ತಾ ಇರ್ತಾನಲ್ಲ, ಇದು ಭಕ್ತಿ ಪ್ರಧಾನ ಕರ್ಮಯೋಗದ ನಿಷ್ಠೆ ಅಂತ ಹೇಳಿದ್ದಾರೆ. ಈಗ ಕರ್ಮಯೋಗದ ನಿಷ್ಠೆ ಅಂತಂದ್ರೆ ಏನು? ಆಸಕ್ತಿಗಳನ್ನು ಇಟ್ಕೊಳ್ದೆ ಅವನು, ಕಾಮನೇನೂ ಇರೋದಿಲ್ಲ, ಆಸಕ್ತಿನೂ ಇಟ್ಕೊಳ್ದೆ ಅವನು ಕೆಲಸ ಮಾಡ್ತಾ ಇರ್ತಾನೆ. ಏನೇ ರಿಸಲ್ಟ್ ಬಂದರೂ ಕೂಡ ಅವನು ಸಮನಾಗಿರ್ತಾನೆ. ಅಂದರೆ ಅದರಿಂದ ಒಳಿತಾಗ್ಲಿ ಕೆಡಕಾಗ್ಲಿ ಎಲ್ಲವನ್ನ ಸಮಾನ ರೀತಿಯಲ್ಲಿ ತಗೊಳ್ತಾ ಇರ್ತಾನೆ. ಅದನ್ನ ಕರ್ಮ ಯೋಗದಲ್ಲಿ ನಿಷ್ಠನಾಗಿರೋದು ಅಂತ ತಿಳ್ಕೊಂಡ್ವಿ. ಆದರೆ ಇಲ್ಲಿ ಏನು ಅಂತಂದರೆ, ಎಲ್ಲವೂ ಭಗವಂತ ಮಾಡಿಸ್ತಾ ಇದ್ದಾನೆ, ಅಥವಾ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಅದರ ಫಲಾಫಲಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ, ಏನೇ ತನ್ನ ಜೀವನದಲ್ಲಿ ಆದರೂ ಕೂಡ ಅದೆಲ್ಲ ಭಗವಂತನ ಪ್ರೇರಣೆ, ಭಗವಂತನ ಇಚ್ಛೆ ಅಥವಾ ಅವನ ಆಜ್ಞೆಯಂತೆ ಆಗ್ತಾ ಇದೆ, ಇದೆಲ್ಲ ನಾನು ಮಾಡಬೇಕು ಅಂತ ಭಗವಂತ ಮಾಡಿಸ್ತಿದ್ದಾನೆ ಅಂತ ಏನೇ ರಿಸಲ್ಟ್ ಬಂದರೂ ಕೂಡ ಸಂತುಷ್ಟನಾಗಿರ್ತಾನೆ. ಆಮೇಲೆ ಯಾವಾಗಲೂ ಭಗವಂತನ ನಾಮ, ಗುಣ, ಅವನ ಸ್ವರೂಪ, ಅವನ ಪ್ರಭಾವ ಇದರ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತಾನಲ್ಲ, ಇದನ್ನ ಭಕ್ತಿ ಪ್ರಧಾನ. ಇಲ್ಲಿ ಕರ್ಮಯೋಗದ ನಿಷ್ಠೆಯಲ್ಲಿ ಏನೇನಿರುತ್ತೋ ಗುಣಗಳು ಅದೆಲ್ಲಾನು ಇದರಲ್ಲಿರುತ್ತೆ. ಇದರಲ್ಲಿ ಎಕ್ಸ್ಟ್ರಾ ಒಂದೇನು ಅಂತಂದ್ರೆ, ಭಗವಂತನನ್ನ ಅಲ್ಲಿಟ್ಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಭಕ್ತಿಯಿಂದ ಇದನ್ನೆಲ್ಲ ಮಾಡ್ತಾನಲ್ಲ, ಅದಕ್ಕೋಸ್ಕರ ಇಲ್ಲಿ ಭಕ್ತಿ ಪ್ರಧಾನ ಕರ್ಮಯೋಗದ ನಿಷ್ಠೆ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಭಗವಂತ 10ನೇ ಅಧ್ಯಾಯ 9ನೇ ಶ್ಲೋಕದಲ್ಲಿ ಹೇಳಿದಾನೆ. ಏನು ಹೇಳಿದಾನೆ ಅಂತಂದ್ರೆ, ಮಚ್ಚಿತ್ತ ಮದ್ಗತ ಪ್ರಾಣ ಅನ್ನುವಂಥ ಒಂದು ಶ್ಲೋಕ. ಅದರಲ್ಲಿ ಹೇಳ್ತಾನೆ, ನಿರಂತರವಾಗಿ ನನ್ನಲ್ಲಿ ಮನಸ್ಸನ್ನು ತೊಡಗಿಸುವಂಥವ್ರು ಮತ್ತು ನನ್ನಲ್ಲೇ ಪ್ರಾಣಗಳನ್ನು ಅರ್ಪಿಸುವಂತಹ ಭಕ್ತ ಜನರಿದಾರಲ್ಲ, ಅವರು ನನ್ನ ಭಕ್ತಿಯ ಚರ್ಚೆಯ ಮೂಲಕ, ಅಂದರೆ ನನ್ನ ಭಕ್ತಿಯ ಬಗ್ಗೆನೇ ಅವರು ಚರ್ಚೆ ಮಾಡ್ತಾರೆ. ಇವಾಗ ಭಕ್ತರು ಭಕ್ತಿ ಬಗ್ಗೆನೇ ಚರ್ಚೆ ಮಾಡೋದು, ಅದೇ ಫೈಲ್ವಾನರು ಇರ್ತಾರಲ್ಲ ಅವರು ಅದ್ರ ಬಗ್ಗೆ ಮಾಡ್ತಾರೆ. ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾರೆ? ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ. ಆದರೆ ಯಾರಲ್ಲಿ ಭಗವಂತನ ಭಕ್ತಿನೇ ಇರುತ್ತೋ ಅವರು ಭಕ್ತಿಯ ಬಗ್ಗೆನೇ ಚರ್ಚೆ ಮಾಡ್ತಾ ತಮ್ಮಲ್ಲೇನೆ ನನ್ನ ಪ್ರಭಾವವನ್ನು ತಿಳಿಸ್ಕೊಡ್ತಾ, ಅಂದರೆ ಅವ್ರಿಗೆ ಗೊತ್ತಿರೋದು ಇವ್ರು ಹೇಳ್ತಾರೆ, ಇವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾರೆ, ಈ ರೀತಿ ತಮ್ಮಲ್ಲೇನೆ ನನ್ನ ಪ್ರಭಾವವನ್ನು ತಿಳಿಸ್ಕೊಡ್ತಾ, ಅಂದರೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು, ಮತ್ತು ಗುಣ ಮತ್ತು ಪ್ರಭಾವ ಸಹಿತ
ನನ್ನ ಕತೆಗಳನ್ನು ಹೇಳ್ಕೊಳ್ತಾನೆ ನಿರಂತರವಾಗಿ ಅವರು ಸಂತುಷ್ಟರಾಗ್ತಾರೆ. ಮತ್ತು ವಾಸುದೇವನಾದಂಥ ನನ್ನಲ್ಲೇ ನಿರಂತರವಾಗಿ ಅವರು ರಮಿಸ್ತಾರೆ. ನೋಡಿ, ಭಗವಂತ ಇಲ್ಲಿ ಸ್ವಯಂ ಹೇಳಿದ್ದಾನೆ ನನ್ನ ಭಕ್ತರು ಹೇಗಿರ್ತಾರೆ ಅಂತಂದ್ಬಿಟ್ಟು, ಮತ್ತು ಅವ್ರು ಏನು ಮಾಡ್ತಾರೆ ಅದ್ರ ಬಗ್ಗೆನೂ ಹೇಳ್ತಾನೆ. ಅಂದರೆ ಮನಸ್ಸನ್ನು ಯಾವಾಗಲೂ ನನ್ನಲ್ಲೇ ತೊಡಗಿಸಿರ್ತಾರೆ, ಆಮೇಲೆ ನನ್ನಲ್ಲೇ ಪ್ರಾಣನ ಇಟ್ಕೊಂಡಿರ್ತಾರೆ ಅವರು, ನನ್ನನ್ನು ಬಿಟ್ಟು ಇರೋದಕ್ಕಾಗಲ್ಲ ಅವ್ರಿಗೆ. ಆಮೇಲೆ ನನ್ನ ಭಕ್ತಿಯ ಬಗ್ಗೆ ಅವರು ಚರ್ಚೆಗಳನ್ನು ಮಾಡ್ತಾರೆ. ಆಮೇಲೆ ನನ್ನ ಬಗ್ಗೆ, ನನ್ನ ಗುಣಗಳೇನಿದೆ, ಅದರ ಪ್ರಭಾವ ಏನು, ಅದೆಲ್ಲ ಅಂದರೆ ಅದರ ಬಗ್ಗೆ ಇರುವಂಥ ಕಥೆಗಳನ್ನು ಒಬ್ರಿಗೊಬ್ರು ಹೇಳ್ಕೊಂಡು ಅವರು ಸಂತುಷ್ಟರಾಗ್ತಾ ಇರ್ತಾರೆ. ಒಬ್ಬ ಭಕ್ತನ ಒಂದು ಸ್ವಭಾವ ಗುಣ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಭಗವಂತ ಸ್ವಯಂ ಹೇಳಿದ್ದಾನೆ. ಮತ್ತು ವಾಸುದೇವನಾದಂಥ ನನ್ನಲ್ಲೇ ಅವರು ನಿರಂತರವಾಗಿ ರಮಿಸ್ತಾರೆ. ಅಂದರೆ ಅವರಿಗೆ ಬೇರೆ ವಿಷಯಗಳು ಯಾವುದು ಅವರಿಗೆ ಇಷ್ಟ ಕೊಡೋದೇ ಇಲ್ಲ. ಭಗವಂತನ ವಿಷಯಗಳಲ್ಲೇ ಅವ್ರಿಗಿಷ್ಟ, ಅದರಲ್ಲೇ ಆಸಕ್ತಿ ಇರುತ್ತಲ್ಲ, ಅಂಥವರ ಬಗ್ಗೆ ಮಾತಾಡ್ತಾ ಇದ್ದಾನೆ ಇಲ್ಲಿ ಭಗವಂತ. ಅಂದರೆ ಭಕ್ತರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಹೇಳಿದ್ದಾನೆ. ಇನ್ನು 12ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಏತು ಸರ್ವಾಣಿ ಕರ್ಮಾಣಿ, ಆ ಒಂದು ಶ್ಲೋಕ ಏನು ಅಂತಂದರೆ, ಯಾರು ನನ್ನ ಪರಾಯಣರಾಗಿರುವಂತಹ ಭಕ್ತರು ಸಂಪೂರ್ಣ ಕರ್ಮಗಳನ್ನು, ಅವ್ರು ಏನೇ ಕೆಲಸಗಳನ್ನು ಮಾಡಿದ್ರು ಕೂಡ ಅದನ್ನು ನನ್ನಲ್ಲಿ ಅರ್ಪಣೆ ಮಾಡಿ ಸಗುಣ ರೂಪಿ ಪರಮೇಶ್ವರನಾದ ನನ್ನನ್ನೇ ಅನನ್ಯವಾದ ಭಕ್ತಿಯೋಗದಿಂದ, ಸಗುಣ ಅಂತಂದ್ರೆ ಏನು, ಭಗವಂತ ಸ್ವರೂಪದಲ್ಲಿ ಇರ್ತಾನಲ್ಲ, ಸಗುಣ ಗುಣ ಸಹಿತ ಇರ್ತಾನಲ್ಲ, ಅಂದರೆ ನಿರಾಕಾರ ಅಲ್ಲ, ಸಗುಣ ಅಥವಾ ಸಾಕಾರ, ಆ ಪರಮೇಶ್ವರಾದ ನನ್ನನ್ನೇ ಅವರು ಅನನ್ಯವಾದ, ಅಂದರೆ ಸದಾ ನನ್ನ ಭಕ್ತಿಯಲ್ಲೇ ಮುಳುಗಿರ್ತಾರಲ್ಲ, ನಿರಂತರವಾಗಿ ನನ್ನನ್ನೇ ಚಿಂತನೆ ಮಾಡ್ತಾ ಭಜಿಸ್ತಾರೋ, ಅಂದರೆ ಅಂಥ ಭಕ್ತರ ಬಗ್ಗೆ ಇಲ್ಲಿ ಮಾತಾಡಿದ್ದಾನೆ. ಯಾರು ನನ್ನಲ್ಲೇ ಸಂಪೂರ್ಣವಾಗಿ ಶರಣಾಗತರಾಗಿ ಅವರೇನೇ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ಅದನ್ನೆಲ್ಲ ನನಗೇ ಅರ್ಪಣೆ ಮಾಡಿ ಅನನ್ಯವಾದ ಭಕ್ತಿಯೋಗದಿಂದ ನಿರಂತರವಾಗಿ ಚಿಂತನೆ ಮಾಡ್ತಾ ಇರ್ತಾರೋ ಅಂಥವರು ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳಿದ್ದಾನೆ. ಮತ್ತು 18ನೇ ಅಧ್ಯಾಯದ 57ನೇ ಶ್ಲೋಕದಲ್ಲೂ ಕೂಡ ಈ ವಿಷಯದ ಬಗ್ಗೆ ಹೇಳಿದ್ದಾನೆ. ಏನು ಹೇಳಿದ್ದಾನೆ, ಎಲ್ಲ ಕರ್ಮಗಳನ್ನು ಮನಪೂರ್ವಕವಾಗಿ ನನ್ನಲ್ಲಿ ಅರ್ಪಣೆ ಮಾಡಿ ಚೇತಸ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಅನ್ನುವಂಥ ಶ್ಲೋಕ ಇದೆ. ಅದರಲ್ಲಿ ಹೇಳ್ತಾನೆ, ಅವರು ಕರ್ಮಗಳನ್ನು ಏನೋ ಮಾಡಬೇಕಲ್ಲ ಅಂತ ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡೋದಿಲ್ಲ, ತಮ್ಮ ಮನಸ್ಪೂರ್ವಕವಾಗಿ ಅವರು ನನಗೆ ಅರ್ಪಣೆ ಮಾಡ್ತಾರೆ. ಮತ್ತು ಸಮತ್ವ ಬುದ್ಧಿ ರೂಪವಾದಂಥ ಯೋಗವನ್ನು, ಎಲ್ಲ ಏನೇ ಬಂದರೂ ಅವ್ರ ಜೀವನದಲ್ಲಿ ಏನೇ ನಡೆದ್ರು ಎಲ್ಲವನ್ನೂ ಕೂಡ ಸಮತ್ವ ಬುದ್ಧಿಯಿಂದ ನೋಡ್ತಾರೆ. ಆ ರೀತಿ ಅವರು ಸಮತ್ವ ಬುದ್ಧಿ ರೂಪವಾದಂಥ ಯೋಗವನ್ನು ಅವಲಂಬಿಸ್ಕೊಂಡು, ಅಂದರೆ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಭಗವಂತ, ನೀನು ಈ ರೀತಿ ಇದನ್ನೆಲ್ಲ ನೀನು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನನ್ನ ಪರಾಯಣನಾಗಿ ಮತ್ತೆ ನಿರಂತರ ನನ್ನಲ್ಲಿ ಚಿತ್ತ ಇರುವಂಥವನು ಆಗು, ಬೇರೆ ಕಡೆ ನಿನ್ನ ಚಿತ್ತ ಹೋಗೋದು ಬೇಡ, ಇಷ್ಟೆಲ್ಲ ನೀನು ಮಾಡು, ಇದು ಭಕ್ತಿ ಪ್ರಧಾನ ಕರ್ಮಯೋಗದ ನಿಷ್ಠೆ ಅಂತಂದ್ಬಿಟ್ಟು ಹೇಳಿದ್ದಾನೆ. ಭಗವಂತ ಎಲ್ಲೆಲ್ಲಿ ಈ ಭಕ್ತಿ ಪ್ರಧಾನವಾದಂತಹ ಕರ್ಮಯೋಗದ ಮಾತನ್ನ ಆಡಿದಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ಈ ಒಂದು 3 ಶ್ಲೋಕಗಳಲ್ಲಿ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೋಡಿ, ಎಲ್ಲ ಕಡೆ ಬೇಕಾದಷ್ಟು ಕಡೆ ಹೇಳಿರ್ತಾನೆ, ನಾವು ಮರ್ತು ಹೋಗ್ತೀವಿ ಅಲ್ವಾ. ಈ ರೀತಿ ಶ್ಲೋಕಗಳಲ್ಲಿ ಎಲ್ಲೆಲ್ಲಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗಿ ಅದನ್ನು ತೆಗೆದು ಮತ್ತೆ ನಾವು ಒಂದ್ಸರಿ ಓದಿದಾಗ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತಲ್ವಾ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.